ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಯಾವ ಪೂಜಾ ಸೆಕ್ಯೂರಿಟಿ ಏಜೆನ್ಸಿ ಅಡಿಯಲ್ಲಿ ಇವತ್ತಿನ ದಿವಸ ಏನು ಕೆಲಸ ಮಾಡ್ತಾ ಇದ್ದಾರಲ್ಲ ಡ್ರೈವರ್ಗಳಾಗಿ, ಅವರ ಸ್ಯಾಲ್ರಿ ಸಂಬಳ ಪ್ರತಿ ತಿಂಗಳು ಕರೆಕ್ಟ್ ಟೈಮಿಗೆ ಆಗ್ತಾ ಇಲ್ಲ. ಅದು ಎರಡನೇ ಮಾತು ಆಯ್ತು. ಇನ್ನೊಂದು, ಪ್ರತಿ ತಿಂಗಳು ಯಾವುದೋ ವಿಷಯಕ್ಕೆ ಸುಮ್ಮನೆ ಅನ್ನೆಸೆಸರಿ ದುಡ್ಡು ಕಟ್ ಮಾಡ್ತಾ ಇದ್ದಾರೆ. ಸುಮಾರು 2.5-3 ವರ್ಷದಿಂದ ಇವ್ರು ಕೆಲಸ ಮಾಡ್ತಾ ಇದ್ದವ್ರು ಇವ್ರಿಗೆ ಬರಬೇಕಾದಂಥ ಸವಲತ್ತುಗಳಲ್ಲಿ PF ESI ದುಡ್ಡು ಇವ್ರಿಂದನೂ ಆಯಿತು, ಮತ್ತು ಯಾವ ಸಂಸ್ಥೆಯಿಂದನೂ KKRTC ಸಂಸ್ಥೆಯಿಂದ ದುಡ್ಡು ಪಡ್ಕೊಂಡ್ರು ಕೂಡ ಯಾವ ಸಂಸ್ಥೆ ಕೊಡಬೇಕಾಗಿತ್ತಲ್ಲ ಆ ಸಂಸ್ಥೆಗಳಿಗೆ ಇವರು ಕೊಡ್ತಾ ಇಲ್ಲ. ಸೊ ಇವನ್ನೆಲ್ಲ ನೋಡ್ತಾ ಇದ್ದಾರೆ. ಇದರಲ್ಲಿ ಪೂಜಾ ಸೆಕ್ಯೂರಿಟಿ ಏಜೆನ್ಸಿ ಅವರು ಪ್ರತಿಯೊಂದು ಈ ಲೇಬರ್ ದುಡ್ಡನ್ನು ತಿಂತಾ ಇದ್ದಾರೆ. ಸೊ ಇವೆಲ್ಲನೂ ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದ್ರ ಸಲುವಾಗಿ ಎಲ್ಲ ಯಾವ ಡ್ರೈವರ್ಗಳ ಪರವಾಗಿ ನಾನು ಇವತ್ತಿನ ದಿವಸ ನಮಗೆ ಮನವಿ ಕೊಡೋದೇನಂದ್ರೆ, ಇವರೆಲ್ಲರಿಗೂ ನೀವು ನ್ಯಾಯ ಒದಗಿಸ್ಕೊಳ್ಬೇಕು. ಈ ಮುಂದಿನ ದಿನಮಾನಗಳಲ್ಲಿ ಕಲಬುರಗಿಯಲ್ಲಿ ಭಾರತ ದೇಶ ಸ್ವಾತಂತ್ರ್ಯ ಆಗಿ 70 ವರ್ಷ ಮೇಲೆ ಆಯಿತು. ಎಲ್ಲ ಪವರ್ ನಿಮ್ಮ ಕೈಯಲ್ಲಿ, ಮುಖ್ಯಮಂತ್ರಿ ಬಿಟ್ಟರೆ ಎಲ್ಲ ಪವರ್ ನಿಮ್ಮ ತಂದೆಯವ್ರಿಗೆ ಸಿಕ್ಕದ. ನಾವು ಲಾಸ್ಟ್ ನೀವು ಎಜುಕೇಷನ್ ಇದು ನಿಮ್ಮ ಕೊಡುಗೆ. ಇದನ್ನು ಡೈವರ್ಟ್ ಮಾಡಲಿಕ್ಕೆ, ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಇದರಿಂದ RSSಗೆ ಏನು ಫರ್ಕ್ ಬೀಳಲ್ಲ. RSS ಹೆಂಗೆ ಭಾರತ ದೇಶ ಬಾರ್ಡರಲ್ಲಿ ಆರ್ಮಿ ಹೆಂಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ, ನಮ್ಮ ದೇಶದಲ್ಲಿ ಒಳಗಡೆ ದೇಶ ಪ್ರೇಮ, ಸನಾತನ ಧರ್ಮ ಅದನ್ನು ಮುಂದಿನ ಪೀಳಿಗೆಗೆ ಕಲಿಸುವ ಕೆಲಸ ನಮ್ಮ RSS ಮಾಡ್ತಾ ಇದ್ದಾರೆ. ಇವತ್ತು ನಾವು ಸಲ್ಯೂಟ್ ಮಾಡ್ತೀವಿ ಪ್ರಣಬ್ ಮುಖರ್ಜಿ ಅವರಿಗೆ. ತಮ್ಮ ಜೀವನ ಪ್ರಯತ್ನ ಕಾಂಗ್ರೆಸ್ಸಲ್ಲಿದ್ದು ರಾಷ್ಟ್ರಪತಿಯಾಗಿ ಪ್ರಧಾನಮಂತ್ರಿ ಆಗೋ ಅವಕಾಶ ಇದ್ದವ್ರಿಗೆ ಪ್ರಧಾನಮಂತ್ರಿ ಮಾಡಿಬಿಡ್ಸಲಿಲ್ಲ ಕಾಂಗ್ರೆಸ್ದವರು. ಅಂಥವ್ರು ತಮ್ಮ ಜೀವನ ಅಂತ್ಯದಲ್ಲಿ ನಮ್ಮ ನಾಗ್ಪುರ್ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿ ಇನ್ವೈಟ್ ಮಾಡಿದ್ರು, ಹೋಗಿ ಅಟೆಂಡ್ ಮಾಡಿ ಬಂದು ಹೇಳಿದ್ದಾರೆ. ನಮ್ಮ ನಾಯಕರು SM ಕೃಷ್ಣ ಅವರು ತಮ್ಮ ಕೊನೆ ದಿವಸದಲ್ಲಿ ನಮಗೆಲ್ಲ ಹೇಳಿದ್ರು, ನಮ್ಮ ದೇಶದಲ್ಲಿ ಏನಾದರೂ ಸನಾತನ ಧರ್ಮದ ಬಗ್ಗೆ, ದೇಶ ಪ್ರೇಮದ ಬಗ್ಗೆ ಯಾರಾದರೂ ಹೇಳ್ತಾ ಇದ್ದಾರೆ ಇವತ್ತು RSS ಅಂತ ಹೇಳಿದ್ರು. ಇಂಥ ಅನೇಕರಿದ್ದಾರೆ. ಇವತ್ತು ನಾನು ಉಸ್ತುವಾರಿ ಮಂತ್ರಿಗೆ ನಾನು ಪ್ರಶ್ನೆ ಮಾಡ್ತೀನಿ, ಶೋ ಒನ್ ಇನ್ಸಿಡೆಂಟ್ ವೇರ್ ಇನ್ RSS ಹ್ಯಾಸ್ ಡನ್ ವರ್ಕ್ ಅಗೇನ್ಸ್ಟ್ ನೇಷನ್. ಒಂದು ಘಟನೆ. ಇವತ್ತು ನಿಮ್ಮ ಜವಾಬ್ದಾರಿ ಬಹಳಷ್ಟಿದೆ. ಇವತ್ತು ನಮ್ಮ ಈ ಭಾಗಕ್ಕೆ ಡೆವಲಪ್ ಮಾಡಲಿಕ್ಕೆ ಬಹಳಷ್ಟು ಜವಾಬ್ದಾರಿ ಇದೆ. ಅದನ್ನು ಬಿಟ್ಟು ಇವತ್ತು ನಾನು ಮತ್ತೊಮ್ಮೆ ಹೇಳ್ತೀನಿ, ನಾನು ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಈಗಾಗಲೇ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಧಿಕಾರಿಗಳೇ ಹೇಳಿದ್ದಾರೆ 1 ಕೋಟಿ ರೂಪಾಯಿ ಸಮೀಪ ಮತ್ತು ಅದಕ್ಕಿಂತ ಹೆಚ್ಚಿಗೆ ಅವ್ಯವಹಾರ ಆಗಿದೆ ಅಂತ ಹೇಳಿ ಯಾರು ಮಾಡಿದ್ದಾರೆ ಆ ವ್ಯಕ್ತಿ ಅವನನ್ನು ಬಿಟ್ಟುಬಿಟ್ಟಿದ್ದಾರೆ, ಹೋಗ್ನಿ ಅಂತೇಳಿ. ಇದು ಎಲ್ಲಿ ಆಗಲಾರ್ದಂಥ ಈ ಥರದ ಒಂದು ವ್ಯವಹಾರ ಇದೆ ಯೂನಿವರ್ಸಿಟಿನಲ್ಲಿ. ಕೂಡಲೇ ಆ ಘಟನೆ ಗೊತ್ತಾದ ಕೂಡಲೇ ಅವನ ಮೇಲೆ FIR ಮಾಡಿ ಒಳಗೆ ಹಾಕಬೇಕಾಗಿತ್ತು. ಆಗಿಲ್ಲ. 1 ವಾರ ಆದರೂ ಏನಾಗಿಲ್ಲ. ಮತ್ತು ಯಾವುದೇ ಭ್ರಷ್ಟಾಚಾರ ಆಗಬೇಕಾದ್ರೆ ಒಬ್ಬ ವ್ಯಕ್ತಿಯಿಂದ ಆಗೋದಿಲ್ಲ. ಅವನು ಮೋಡಸ್ ಆಪರೆಂಡಿ ಏನಂತಂದರೆ, ಅವನು ಗುತ್ತಿಗೆ ಆಧಾರ ನೌಕರು ಎಲ್ಲ ಇಡೀ ಯೂನಿವರ್ಸಿಟಿ ಪಗಾರಗಳು ಮಾಡೋದು ಅವನಿಗೆ ಕೊಟ್ಟಿದ್ದಾರೆ, ಕೋಟಿಗಟ್ಟಲೆ ಪಗಾರ.
ಉಳಿದರೆಲ್ಲ ಆರಾಮ್ ಪಗಾರ ತೊಗೊಂಡು ಮಾಲ್ಕೊಂಡು ನಿದ್ದೆ ಮಾಡಿ ಹೋಗ್ತಾ ಇದ್ದಾರೆ. ಹಲವಾರು ಜನ ಇದ್ದಾರೆ, ಅಲ್ಲಿ ಆಫೀಸರ್ಸ್ ಇದ್ದಾರೆ, ನೌಕರದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರು ಏನು ಮಾಡಿದ್ದಾರೆ ಮೋಡಸ್ ಆಪರೇಂಡಿ ಅಂದರೆ ಅದು ಪಗಾರ ಮಾಡುವಾಗ ಪ್ರತಿ ಸೆಕ್ಷನ್ನಿಂದ ಒಂದೊಂದು ಲಿಸ್ಟ್ಗಳು ಹೋಗ್ತವೆ, ಇವ್ರಿಗೆ ಇಷ್ಟು ಪಗಾರ ಇಷ್ಟು ಪಗಾರ ಅಂತೇಳಿ. ಅದನ್ನು ಒಂದು ಟೋಟಲ್ ಮಾಡಿ ಅವನು ಡ್ರಾಫ್ಟ್ ಅಂತೇಳಿ ಒಂದು ಅಪ್ರೂವಲ್ ತೊಗೋತಾನೆ ಫೈನಾನ್ಸ್ ಆಫೀಸರಿಂದ. ತೊಗೊಂಡು ಮತ್ತು ಫೈನಲ್ ಮಾಡಿ ಅದನ್ನು ಫೈನಲ್ ಅಂತೇಳಿ ಒಂದು ಸಿಗ್ನೇಚರ್ ತೊಗೊಂಡು ಚೆಕ್ ಕಳಿಸ್ತಾನೆ ಬ್ಯಾಂಕಿಗೆ. ಇಲ್ಲೇನಾಗಿದೆ, ಡ್ರಾಫ್ಟ್ ಅಂತೇನು ಅನ್ನೋದಿದೆ, ಡ್ರಾಫ್ಟ್ ಮೇಲೆ ಅಪ್ರೂವಲ್ ತೊಗೊಂಡಿಲ್ಲ ಅವನು. ಒಮ್ಮೆ ಫೈನಲ್ಗೆ ಅಪ್ರೂವಲ್ ತೊಗೊಂಡು ಫೈನಲ್ ಆಗಿದ್ದನ್ನು ಅಪ್ರೂವಲ್ ಡ್ರಾಫ್ಟ್ನಲ್ಲಿ ಬರ್ಕೊಂಡಿದ್ದಾನೆ. ಇದು ಮೋಡಸ್ ಆಪರೇಂಡಿ. ಅವನು ಪಗಾರ ಕಳಿಸುವಾಗ ಕೆಲವರು 15 ದಿವಸ 20 ದಿವಸ ಅಬ್ಸೆಂಟ್ ಇರ್ತಾರೆ. ಅಬ್ಸೆಂಟ್ ಅಂತ ಬಂದಿರ್ತದೆ ಅಟೆಂಡೆನ್ಸ್, ಬಟ್ ಫುಲ್ ಪಗಾರ ಅವ್ರಿಗೆ ಮಾಡಿ ಕಳಿಸಿ ಅದರಲ್ಲಿ ಪಾಲ ತೊಗೊಂಡಿದ್ದಾನೆ ಅವ್ರ ಕಡೆಯಿಂದ. ಯಾರಿಗೆ ಹೆಚ್ಚಿಗೆ ರೊಕ್ಕ ಕಳಿಸಿದ್ರೆ ಅವ್ರಿಂದ ಪಾಲ ತೊಗೊಂಡಿದ್ದಾನೆ. ಇದು ಒಂದು. ಇನ್ನೂ ಕೆಲವರು ನೌಕರಿನೇ ಇಲ್ಲ, ಅವ್ರು ನೌಕರಿದಾಗ ಬಿಟ್ಟು ಹೋಗ್ಯಾರ. ಆರೋಪಿಗಳಿಗೆ ಬಂಧನ ಮಾಡುವ ವಿಳಂಬ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಆರೋಪಿಗಳಿಗೆ ಅರೆಸ್ಟ್ ಮಾಡಲು ನ್ಯಾಯಾಲಯ ಕಾಂಗ್ರೆಸ್ ಸರ್ಕಾರಕ್ಕೆ ಜಿಂದಾಬಾದ್ 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 ಜಿಂದಾಬಾದ್. ಒಟ್ಟು ನಮ್ಮದು ರಾಜ್ಯ ನಿಮ್ಮದು, ಒಟ್ಟು ನಮ್ಮದು ರಾಜ್ಯ ನಿಮ್ಮದು. ಜಿಂದಾಬಾದ್ 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 ಜಿಂದಾಬಾದ್. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.